ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಭವ್ಯ ಪುನೀತ್ ಯೂಟ್ಯೂಬ್ ಚಾನಲ್. ಈಗಾಗಲೇ ತಮ್ಲೈನ್ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ, ಇದು ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವಿಡಿಯೋ ಆಗಿರುತ್ತೆ. ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಗೆ ನಡೀತು, ಯಾರೆಲ್ಲ ಬಂದಿದ್ರು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ನಾವು ಪೂಜೆ ಇಟ್ಕೊಂಡಿದ್ದು. ಸೊ ಆ ದಿನ ಬೆಳಗ್ಗೆನೇ ಎದ್ದು ಸ್ನಾನ ಮುಗಿಸಿ ರಂಗೋಲಿ ಹಾಕ್ತೆ. ರಂಗೋಲಿ ಹಾಕಿದ ವಿಡಿಯೋನ ತಗೊಳಕ್ಕಾಗಿಲ್ಲ, ಯಾಕೆ ಅಂದರೆ ನಾನು ರಂಗೋಲಿ ಹಾಕುವಾಗ ಬೆಳಗ್ಗೆ 4:30 ಆಗಿತ್ತು. ಹಾಗಾಗಿ ಕತ್ಲೆ ಇದ್ದಿದ್ದರಿಂದ ವಿಡಿಯೋ ತಗೊಳ್ಲಿಲ್ಲ. ಹಾಗೆ ಬಾಗಿಲಿಗೆ ತೋರಣ ಕಟ್ಟಿ ಹೂವು ಹಾಕಿದ್ದಾಯಿತು. ನಮ್ಮ ಹಸ್ಬೆಂಡ್ ಹಾಗೆ ಮಾವ ಬೆಳಿಗ್ಗೆ 4 o'clockಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದರು. ಅದಾದಮೇಲೆ ನಾನೀಗ ರೆಡಿ ಆಗ್ತಾಯಿದ್ದೀನಿ. ಮನೇಲಿ ಸಿಂಪಲ್ ಪೂಜೆ ಆಗಿರೋದ್ರಿಂದ ನಾನು ಯಾವುದೇ ಮೇಕಪ್ ಆರ್ಟಿಸ್ಟ್ಗೆ ಹೇಳಿರಲಿಲ್ಲ. ಸೊ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನೇ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಸ್ಯಾರಿ ಹಾಕೊಂಡಾದಮೇಲೆ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಲಿಪ್ಸ್ಟಿಕ್ ಒಂದು ಹಾಕೋಬೇಕು. ಈಗ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಹೇರ್ ಸ್ಟೈಲ್ ಬಗ್ಗೆ ನಿಜ ಏನೂ ಐಡಿಯಾ ಇರಲಿಲ್ಲ, ಸುಮ್ಮನೆ ಹೇಗೆ ಬರುತ್ತೋ ಆಗ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹೇರ್ ಸ್ಟೈಲ್ಗೆ ಅಂತ ಮೀಶೋದಲ್ಲಿ ಒಂದು ಹೇರ್ ಎಕ್ಸ್ಟೆನ್ಷನ್ ಬುಕ್ ಮಾಡ್ಕೊಂಡಿದ್ದೆ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದಾದಮೇಲೆ ನನ್ನ ಹಸ್ಬೆಂಡ್ ಹಾಗೆ ಶಶು ಜೊತೆ ಒಂದು ಫೋಟೋ ತಗೊಂಡೆ. ಅಷ್ಟರಲ್ಲಿ 500 ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಫ್ಲವರ್ಸು ಆ್ಯಂಡ್ ಜ್ಯುವೆಲ್ರಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಿದ್ದಾರೆ. ಪೂಜೆ 9 o'clock ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ತಡ ಆಯಿತು. ಆದರೂ ಪರವಾಗಿಲ್ಲ, ಪೂಜಾರು ಗಡಿಬಿಡಿ ಮಾಡದೆ ನಿಧಾನಕ್ಕೆ ಟೈಮ್ ತಗೊಂಡು ರೆಡಿ ಮಾಡಿದ್ರು. ನಾನು ಹೇಗೆ ಅಂದ್ಕೊಂಡಿದ್ನೋ ಅದೇ ರೀತಿ ಅಲಂಕಾರ ಮಾಡಿದ್ರು. ತುಂಬ ಖುಷಿ ಆಯಿತು. ನಾನು ಮೊದಲೇ ರೆಡಿಯಾಗಿದ್ದರಿಂದ ಅಲಂಕಾರಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ನಾನಿಲ್ಲಿ ದೀಪಕ್ಕೆ ಸ್ವಲ್ಪ ಹೂ ಸುತ್ತಿ ಅಲಂಕಾರ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಹೂ ಕಟ್ಟಿದೆ. ಹಾಗೆ ಇಲ್ಲಿ ಪಂಚಾಮೃತಗೆ ಬೇಕಾಗಿರೋಂಥ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಇದೆಲ್ಲ ಒಂದು ಬೌಲ್ಗೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವೀಗ ನೋಡ್ತಾ ಇರ್ಬೋದು, ಐನೋರು ರಂಗೋಲಿ ಹಾಕ್ತಿದ್ದಾರೆ. ಹಾಗೆ ಕಳಶಕ್ಕೆ ಮತ್ತು ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ಹೂವಿನ ಅಲಂಕಾರ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗೆ ಪೂಜೆಗೆ ಬೇಕಾದ ಹಣ್ಣು, ಹೂವು, ಬಿಲ್ವಪತ್ರೆ, ದವನ, ಮರುಗ ಎಲ್ಲ ಸಪ್ರೇಟ್ ಪ್ಲೇಟ್ಸ್ಗೆ ಹಾಕಿ ರೆಡಿ ಮಾಡಿದ್ದೀವಿ. ಮೊದಲಿಗೆ ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿದೆ. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಯಿತು. ಹಾಗೆ ಕುಲದೇವರು ಬೇರೆ ಅಂತಿದ್ಯಾ? ಕುಲದೇವರು ದೇವಿ ಅಲ್ವಾ? ಸರಿ. ಹಾಗೆ ನಿಮ್ಮ ಮನೆ ದೇವರು, ಕುಲದೇವರು, ತಂದೆ ತಾಯಿಯರನ್ನ, ಗುರು ಹಿರಿಯರನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇವತ್ತಿನ ದಿವಸ ಕಲಿಯುಗದಲ್ಲಿ ಅತಿ ದುರ್ಲಭವಾದಂತಹ ಸತ್ಯನಾರಾಯಣ ಮತ್ತೆ ನಮ್ಮ ಮನೆ ದೇವರು ಹಾಗೆ ತಂದೆ ತಾಯಿಯರ ಆಶೀರ್ವಾದ ಇದ್ರೆ ಮಾತ್ರ ಅದು ಲಭಿಸುತ್ತಂತೆ. ಅವರೆಲ್ಲರ ಆಶೀರ್ವಾದದೊಂದಿಗೆ ಮನೆ ದೇವರು ಹಾಗೆ ಕುಲದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೇಳಿದ್ರು. ಅದಾದಮೇಲೆ ಮನೆಯ ಹಿರಿಯರ ಹತ್ರ ಹೋಗಿ ಆಶೀರ್ವಾದ ತಗೊಂಡಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ನಾವು ನಮ್ಮ ಮಾವ, ನಮ್ಮಮ್ಮ ಹಾಗೆ ಅಜ್ಜಿ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಪೂಜೆ ಹಾಗೆ ಶುಭ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದರೆ ಮೊದಲನೇದಾಗಿ ಗಣೇಶನ ಪ್ರಾರ್ಥಿಸಿ ಗಣೇಶನಿಗೆ ಪೂಜೆ ಸಲ್ಲಿಸಿ ಆನಂತರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಕೂಡ ಮೊದಲನೇ ಪೂಜೆನ ಗಣೇಶನಿಗೆ ಸಲ್ಲಿಸಿ ಗಣೇಶನಿಗೆ ಅಭಿಷೇಕ ಮಾಡಿ ಆನಂತರ ಯಾವುದೇ ರೀತಿ ವಿಘ್ನಗಳು ಬರದೇ ಇರೋ ಹಾಗೆ ಕಾಪಾಡಪ್ಪ ಅಂತ ಬೇಡ್ಕೊಂಡು ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಊರಿಂದ ಎಲ್ಲರೂ ಬರೋ ಟೈಮ್ಗೆ ಕರೆಕ್ಟಾಗಿ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ನಮ್ಮನೆ ಗೃಹ ಪ್ರವೇಶ ಆಗಿ ಆಲ್ಮೋಸ್ಟ್ 2.5 year ಆಗ್ತಾ ಬಂತು. ಆಗ ನಾವು ಗೃಹ ಪ್ರವೇಶದ ದಿನ ಫಸ್ಟ್ ಟೈಮ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದು. 1 ಸರಿ ಮಾಡಿಸಿದ್ರೆ 3 ಸರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ
ಇದು ನಾವು ಸೆಕೆಂಡ್ ಟೈಮ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆಯಲ್ಲಿ ಮಾಡ್ತಾ ಇರೋದು. ವಿನಾಯಕಂ ಓಂ ಅಗ್ನಿರೂಪಂ ವಾಯುರೂಪಂ ಸೂರ್ಯರೂಪಂ ರಾಜಾಪತ್ಯಾತ್ಮಕರೂಪಂ ಶ್ರೀ ನಿರ್ವಿಘ್ನ ಮಹಾಗಣಪತಯೇ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಇಹ ಜನ್ಮನಿ ಜನ್ಮ ಅಂತರೇ ಚ ಸಕ ಸಮರ್ಪಯಾಮಿ. ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆದಿ ಪೂಜ್ಯೋ ಗಣಾಧಿಪ ಅಂತ ಮೊದಲನೇ ಪೂಜೆಯನ್ನು ಗಣಪತಿಗೆ ಮಾಡ್ಕೊಂಡಿದ್ದೇವೆ. ಮಾಡಿರ್ತಕ್ಕಂಥ ಈ ಸಂಕಲ್ಪ ಅನ್ನುವಂಥದ್ದು ನಿರ್ವಿಘ್ನವಾಗಿ ನೆರವೇರುವಾಗ ಅನುಗ್ರಹ ಮಾಡುವಂತ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ. ವಿಘ್ನಕರ್ತಾನೋ ಅವನೇ, ವಿಘ್ನ ಹರ್ತಾನೋ ಅವನೇ. ಆದ್ರಿಂದ ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಈ ವ್ರತ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಮಾಡುವಂತಹ ಈ ವ್ರತ ಪೂಜೆಯಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನ ಅನ್ನುವಂಥದ್ದು ಬರಬಾರದು. ಆದ್ದರಿಂದ ಮೊದಲ ಪೂಜೆಯನ್ನು ಕೊಟ್ಟಿದ್ದೇನೆ, ಸ್ವೀಕಾರ ಮಾಡಿ ನಿರ್ವಿಘ್ನವಾಗಿ ನೆರವೇರುವ ಅನುಗ್ರಹ ಮಾಡುವಂತ ಮಹಾಗಣಪತಿಯನ್ನು ಪ್ರಾರ್ಥನೆ. ಶ್ರೀಮನ್ ಮಹಾಗಣಪತಯೇ ನಮಃ ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಛತ್ರಚಾಮರಾದಿ ಸಕಲ ರಾಜೋಪಚಾರ ಪೂಜಾರ್ಥೆ ಕುಸುಮಾಕ್ಷತಾನಿ ಚ ಸಮರ್ಪಯಾಮಿ. ಓಂ ವಿಶ್ವತಃ ಪಾತ್ ಮಂಗಳಾರತಿ ಮಾಡಿ ಗಣೇಶ ವಿಶ್ವತಃ ಪಾತ್ ಸಂಭಾವ್ಯಾನ್ ನಮತಿ ಸಂಪದತ್ರಯೇತ್ಯಾವ ಪೃಥಿವಿ ಜನಯಂ ದೇವ ಏಕಃ ವೇದೋಕ್ತಃ ಕರ್ಪೂರ ನೀರಾಜನಂ ಸಂದರ್ಶಯಾಮಿ. ದೇವತಾರಕ್ಷಾಂ ಶಿರಸಾ ಗೃಹಾಮಃ ಇಂದ್ರಸ್ತೋಮೆ ನ ಪಂಚದಶೇನ ಮಧ್ಯಮಿದಂ ವಾತೆ ಅಸಗ. ಗಣೇಶನ ಪೂಜೆ ಆದಮೇಲೆ ಲಕ್ಷ್ಮೀನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು. ಹಾಗೆ ಕತೆ ಕೂಡ ಓದಿದ್ರು. ಹೀಗೆ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿದ್ರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು. ಹಾಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪ್ರಾಮುಖ್ಯತೆ ಏನು ಅಂತ ಅರ್ಥ ಆಯಿತು. ಈಗ ಆಲ್ಮೋಸ್ಟ್ ಪೂಜೆ ಮುಗಿತಾ ಬಂದಿದೆ. ಆರತಿ ಮಾಡಿಸಿ ನೈವೇದ್ಯ ಮಾಡಿ ಪ್ರಸಾದ ಕೊಟ್ಟರು. ಶ್ರೀ ಮಹಾವಿಷ್ಣು ಸ್ವರೂಪಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಿಯತಾಂ. ಎರಡು ಕಡೆ ನೀರಾಕಿ. ತತ್ಸತ್ ತತ್ಸತ್ ಬ್ರಹ್ಮಾರ್ಪಣಂ ಭವತು. ಹಾಗೆ ಕಣ್ಣಿನ ನೀರು ಹಚ್ಕೊಳ್ಳಿ. ಸ್ವಸ್ತಿ ಶ್ರದ್ಧಾ ಬೇಕಾ ಅಮ್ಮ. ಇದನ್ನ ಎಲ್ಲರಿಗೂ ಕೂಡ ಕಡಿದ ಪ್ರಸಾದ ತೀರ್ಥ ಕೊಡ್ತಾರೆ. ಹಾಂ, ದೀಪ ತೆಗೆದಿಟ್ಟು ಅವ್ರಿಗೆ ಒಂದು ದಕ್ಷಿಣೆ ಕೊಡಬೇಕು ನೀವು ಅನಂತ. ಹತ್ತಿ ಮಾಡಿದವ್ರಿಗೆ ಈಗಲೇ ಕೊಟ್ಟರು ಹೊಡಿಲ್ಲ. ಇದೆ ಪದ್ಧತಿ ಪ್ರಕಾರ ಈಗಲೇ ಹಾಡು ಹೇಳ್ರೆ ಮಾತ್ರ ಕೊಡಿ. ಬ್ಯಾಂಗ್ಳೂರ್ ಬಂಗಾರ ಯೂಟ್ಯೂಬ್ ಹಾಕೋ. ಐದು ಜನರಿಗೆ ಬರ್ಬೇಕು. ಎಲ್ಲರಿಗೂ ಕೂಡ ಕಡಿಲ್ಲ. ಆಯ್ತು, ಕೊಡ್ಬೋದು. ಹೌದು. ಇದಲ್ದಲೇ ಇನ್ನೊಂದು ಪೂಜೆ ನಡೀತು ನಮ್ಮನೇಲಿ. ಏನು ಅಂದರೆ ದಾಮೋದರ ಆರತಿ ಅಂತ. ಯಶೋಧ ಮತ್ತು ಕೃಷ್ಣ ಫೋಟೋಗೆ ಬಂದಿರೋರ ಹತ್ರ ಎಲ್ಲ ತುಪ್ಪದ ದೀಪ ಕೊಟ್ಬಿಟ್ಟು ಆರತಿ ಮಾಡಿಸೋದು. ಇದನ್ನು ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ದು. ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗೋದು ಹಾಗೆ ದೀಪದಾನ ಮಾಡೋದು ತುಂಬ ಶ್ರೇಷ್ಠ ಅಲ್ವಾ. ಹಾಗಾಗಿ ಅವರೇ ಬಂದು ಭಜನೆ ಮಾಡಿ ದೀಪ ಎಲ್ಲ ಬೆಳಗಿಸಿ ನಡೆಸ್ಕೊಟ್ರು. ಹರೇ ಕೃಷ್ಣ ಇದಂ ತೇ ಮುಕುಂದನಾಥ ಗೋಪಾಲ ಬಾಲಂ. ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ. ಪೂಜೆ ಆದಮೇಲೆ ಇಲ್ಲೇ ನಮ್ಮನೆ ಪಕ್ಕ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲೇ ಊಟಕ್ಕೆ ಅರೇಂಜ್ ಮಾಡಿದ್ವಿ. ಸಾರಿ ಅದ್ರದ್ದು ವಿಡಿಯೋ ತೊಗೊಳಕ್ಕಾಗಿಲ್ಲ. ಒಟ್ಟಿನಲ್ಲಿ ಈ ಪೂಜೆ ಸಲುವಾಗಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಗ್ಯಾದರಿಂಗ್ ಆಗಿದ್ದು ತುಂಬ ಖುಷಿ ಆಯಿತು. ಹಾಗೆ ದಿ ಡೇ ಫುಲ್ ಆಫ್ ಡಿವೋಷನ್ ಆ್ಯಂಡ್ ಫೆಲ್ಟ್ ರಿಯಲಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಇದಾಗಿತ್ತು ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.